ಕೇಳಿದ ಕೊಪ್ಪ ತಹಶೀಲ್ದಾರ್ ಮತ್ತು ಬಿಜೆಪಿ ಕಾರ್ಯಕರ್ತನ ನಡುವಿನ ಕೋಲ್ಡ್ ವಾರ್. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಕಾರ್ಬೈಲ್ ಅರೆಸ್ಟ್. ಕೊಪ್ಪ ತಾಲೂಕಿನಲ್ಲಿ ಕಳೆದ 6 ತಿಂಗಳಿನಿಂದ ನಡೆಯುತ್ತಿದ್ದ ತಹಶೀಲ್ದಾರ್ ಮತ್ತು ಬಿಜೆಪಿ ಕಾರ್ಯಕರ್ತನ ನಡುವಿನ ಕೋಲ್ಡ್ ವಾರ್ ಈಗ ತಾರಕಕ್ಕೇರಿದ್ದು, ಬಿಜೆಪಿ ಕಾರ್ಯಕರ್ತ ಹಾಗೂ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಕೊಪ್ಪ ತಾಲೂಕು ಪದಾಧಿಕಾರಿಯಾದ ಮಂಜುನಾಥ್ ಕಾರ್ಬೈಲ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿರುವುದು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಆಕ್ರೋಶಕ್ಕೆ ಕಾರಣವಾಗಿದೆ. 6 ತಿಂಗಳ ಹಿಂದೆ ಕೊಪ್ಪ ತಾಲೂಕಿನ ಹೊಳೆಹೊದ್ದು ಎಂಬಲ್ಲಿನ ಸರ್ಕಾರಿ ಜಾಗದಲ್ಲಿನ ಕಟ್ಟಡ ತೆರವಿಗೆ ತಹಶೀಲ್ದಾರ್ ಲಿಖಿತಾ ಮೋಹನ್ ರವರು ತೆರಳಿದ್ದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತ ಮಂಜುನಾಥ್ ಮತ್ತು ತಹಶೀಲ್ದಾರ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿತ್ತು. ಇದಾದ ಬಳಿಕ ತಹಶೀಲ್ದಾರ್ ಅವರು ಸರ್ಕಾರಿ ಜೀಪ್ ಅನ್ನು ಹೊರ ತಾಲೂಕಿನ ರೆಸ್ಟೋರೆಂಟ್ ಒಂದಕ್ಕೆ ಕರೆಸಿಕೊಂಡಿದ್ದನ್ನು ಮಂಜುನಾಥ್ ಪ್ರಶ್ನೆ ಮಾಡಿದ್ದರು ಎನ್ನಲಾಗಿದೆ. ಇದು ತಹಶೀಲ್ದಾರ್ ಮತ್ತು ಮಂಜುನಾಥ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಈ ಘಟನೆಗಳ ಬೆನ್ನಲ್ಲೇ ತಹಶೀಲ್ದಾರ್ ಲಿಖಿತಾ ಮೋಹನ್ ರವರು ಮಂಜುನಾಥ್ ವಿರುದ್ಧ ಐಪಿಸಿ ಸೆಕ್ಷನ್ 107 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಮುನ್ನೆಚ್ಚರಿಕಾ ಕ್ರಮವಾಗಿ ದಾಖಲಾದ ಈ ಕೇಸ್ನಲ್ಲಿ ಮಂಜುನಾಥ್ ರವರು ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದರು. ಆದರೆ ಅಲ್ಲಿ ಅರ್ಜಿ ತಿರಸ್ಕೃತಗೊಂಡಾಗ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಹೈಕೋರ್ಟ್ ಮಂಜುನಾಥ್ ಅವರಿಗೆ ಶ್ಯೂರಿಟಿ ನೀಡಿ ಬೇಲ್ ಪಡೆಯುವಂತೆ ಸೂಚಿಸಲಾಗಿತ್ತು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ತಹಶೀಲ್ದಾರ್ ಅವರು ಮಂಜುನಾಥ್ ಅವರಿಗೆ ಜಾಮೀನು ನೀಡಲು ಕಠಿಣ ಷರತ್ತುಗಳನ್ನು ವಿಧಿಸಿದ್ದಾರೆ. 3 ಲಕ್ಷ ರೂಪಾಯಿ ಬಾಂಡ್, ಫ್ಯಾಮಿಲಿ ಬಾಂಡ್ ಜೊತೆಗೆ 2 ಸರ್ಕಾರಿ ನೌಕರರ ಶ್ಯೂರಿಟಿ ನೀಡುವಂತೆ ಸೂಚಿಸಿದ್ದರು. ಮಂಜುನಾಥ್ ರವರು 3 ಲಕ್ಷ ರು ಹಣ, ತಂದೆಯ ಜಾಮೀನಿನ ಆರ್ಟಿ ಹಾಗೂ ಸಿ ದರ್ಜೆಯ ನೌಕರರ ಶ್ಯೂರಿಟಿ ನೀಡಲು ಮುಂದಾದರು. ಆದರೆ ಇದಕ್ಕೆ ಒಪ್ಪದ ತಹಶೀಲ್ದಾರ್ ಲಿಖಿತಾ ಮೋಹನ್, ನನಗೆ ಸಿ ದರ್ಜೆ ನೌಕರರು ಬೇಡ, ಎ ಗ್ರೇಡ್ ಅಧಿಕಾರಿಯ ಶ್ಯೂರಿಟಿಯೇ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಎ ಗ್ರೇಡ್ ಅಧಿಕಾರಿಗಳ ಶ್ಯೂರಿಟಿ ನೀಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಮಂಜುನಾಥ್ ರವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಇದರಿಂದ ಮಂಜುನಾಥ್ ಸದ್ಯ ಜೈಲು ಪಾಲಾಗಿದ್ದಾರೆ. ಈ ಕ್ರಮವು ಈಗ ರೈತ ಸಂಘಟನೆಯನ್ನು ಕೆರಳುವಂತೆ ಮಾಡಿದೆ. ಮಂಜುನಾಥ್ ವಿರುದ್ಧ ಉದ್ದೇಶಪೂರ್ವಕವಾಗಿ ಕೇಸ್ ದಾಖಲಿಸಲಾಗಿದೆ ಮತ್ತು ಅಧಿಕಾರ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಕೊಪ್ಪ ತಹಶೀಲ್ದಾರ್ ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ಆರಂಭಿಸಿದೆ. ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರುವ ತಹಶೀಲ್ದಾರ್ ಅವರು ಆದೇಶದ ಪ್ರತಿಯನ್ನು ನೀಡುತ್ತಿಲ್ಲ, ಮಂಜುನಾಥ್ ಜೈಲಲ್ಲೇ ಇರಲಿ ಎನ್ನುವ ಕಾರಣಕ್ಕೆ ವಿಳಂಬ ಮಾಡುತ್ತಿದ್ದಾರೆ ಎಂದು ರೈತ ಸಂಘಟನೆಯ ಹಾಗೂ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ತಹಶೀಲ್ದಾರ್ ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳುತ್ತಿದ್ದಾರೆ. ಎ ಗ್ರೇಡ್ ಅಧಿಕಾರಿ ಶ್ಯೂರಿಟಿ ಬೇಕೆಂದು ಕೇಳುವುದು ಯಾವ ನ್ಯಾಯ ಎಂದು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವನಾಥ್ ಗದ್ದೆಮನೆ ಪ್ರಶ್ನಿಸಿದ್ದಾರೆ. ಸದ್ಯ ಕೊಪ್ಪದಲ್ಲಿನ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಜಿಲ್ಲಾಡಳಿತ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಈಗ ಮಂಜುನಾಥ್ ಕಾರ್ಬೈಲ್ ಮೇಲೆ ತಹಸೀಲ್ದಾರ್ ಅವರಿಗೆ ಯಾಕೆ ಇಷ್ಟೊಂದು ಸಿಕ್ತು? ಅವರು ಏನು ನಿನ್ನೆ ಆದೇಶ ಮಾಡಿದ್ದಾರೆ, 8 ಗಂಟೆಗೆ ಆದೇಶನ ಪಾಸ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಬೆಳಗ್ಗೆ 10:00ವರೆಗೆ ಬಂದು ಸರ್ಟಿಫಿಕೇಟ್ ಕಾಪಿ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಕೊಟ್ಟಾಗ ಇನ್ನೂ ನಂಗೆ ಟಪಾಲ್ ಬರಬೇಕು, ಇನ್ನೂ ಟಪಾಲ್ ಬರಬೇಕು ಅಂತ ಹೇಳಿ ದುರುದ್ದೇಶಪೂರ್ವಕವಾಗಿ ಅವರು ಅದನ್ನು ತಡೆ ಹಿಡಿದು ಕೊಟ್ಟಿದ್ದಾರೆ. ಸೊ ಅದನ್ನು ಕೊಟ್ಟರೆ ನಾವು ಇಲ್ಲಿ ಕೋರ್ಟಿಗೆ ಹೋಗಿ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಏನು ಯಾವುದೋ ಒಂದು ಸಿಂಪಲ್ ಕೇಸಲ್ಲಿ 136 ಕೆಳಗಡೆಗೆ 3 ಶ್ಯೂರಿಟಿ ಕೇಳಿದ್ದಾರೆ. ಒಂದು ಬಾಂಡು, ಇನ್ನೊಂದು ಮನೆಯದು ಅಪ್ಪಂದು, ಇನ್ನೊಂದು 2 ಗೌರ್ಮೆಂಟ್ ಶ್ಯೂರಿಟಿ ಕೊಡಿ ಅಂತ ಹೇಳಿ ಗೌರ್ಮೆಂಟ್ ಶ್ಯೂರಿಟಿ ಕೊಟ್ಟರು ಎ ಗ್ರೇಡ್ ಬೇಕು ಅಂತೇಳಿ ಮತ್ತೆ ಖಾತೆ ತೆಗೆದಿದ್ದಾರೆ. ಸೊ ಅದಕ್ಕೆ ಏನು ಉದ್ದೇಶ ಇದೆ? ಅವ್ರ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ಅಥವಾ ಇವ್ರು ಮಾಡ್ತಿರೋಂತಹ ಯಾವ್ದಾರ ಈ ತಹಸೀಲ್ದಾರ್ ಆಫೀಸಿಂದ ಎಲ್ಲ ಅದನ್ನು ಆ್ಯಕ್ಟಿವ್ ಆಗಿ ಜನಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ಇವನ್ನ ಒಳಗಡೆ ಕೂರಿಸ್ಬೇಕು ಅಂತ ಉದ್ದೇಶನ, ಅಥವಾ ಬೇರೆ ಯಾರ್ದಾರ ಕಾಣದ ಕೈ ಇವರಿಗೆ ನೀವು ಅರೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಾ ಅವ್ರನ್ನ ಅನ್ನೋದು ನಮಗೆ ಪ್ರಶ್ನೆ ಉದ್ಭವವಾಗಿದೆ. ಹಾಗಾಗಿ ನಾವು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀವಿ. ಹಾಗಾಗಿ ಈ ಧರಣಿ ಕೂತಿದ್ದೀವಿ. ನಮಗೆ ಅವರು ಸರ್ಟಿಫೈಡ್ ಕಾಪಿ ಇಲ್ಲಿಗೆ ಬಂದು ಅವರೇ ಬಂದು ಹ್ಯಾಂಡ್ ಓವರ್ ಮಾಡಿ ಕೊಟ್ಟು ಹೋಗಬೇಕು. ನಾವು 4 ರಿಂದ 5 ಸತಿ ನಾವು ಇದಕ್ಕೆ ಅವ್ರ ಆಫೀಸಿಗೆ ಒಳಗಡೆ ಹೋಗಿ ಬಂದಿದ್ದೇವೆ. ಸರ್ಟಿಫೈಡ್ ಕಾಪಿ ನಮಗೆ ಟಪಾಲ್ ಬಂದಿದೆ, ನಾವು ಕೊಟ್ಟುವಾಗ ಕೊಡ್ತೀವಿ ಅಂತ ಹೇಳಿ ಉಡಾಪೆ ಉತ್ತರ ಕೊಟ್ಟು ಕಳಿಸ್ತಾ ಇದ್ದೀವಿ. ಸೊ ಹಂಗಾಗಿ ಅವ್ರು ಕೊಡೋ ತನಕ ನಾವು ಧರಣಿ ಮಾಡಿದ್ದೇವೆ. ಕೊಡಲಿಲ್ಲ ಅಂತ ಹೇಳಿದ್ರೆ ರಾತ್ರಿ ಮತ್ತು ನಾಳೆ ಆದ ರಜೆಗಿನ್ನೂ ನಾವು ಧರಣಿ ಕೊಡ್ತೀವಿ. ಕೊಟ್ಟರೆ ನಮ್ಮದು ಅದನ್ನು ಏನು ಆರ್ಡರ್ ಮಾಡಿದ್ದಾರೆ ಅದನ್ನು ಪರಮಾರ್ಥಿ
ಅದನ್ನು ಅವರ ಮೇಲಧಿಕಾರಿಗಳು ಎಸಿ ಮತ್ತು ಡಿ ಸಿ ಅವರಿಗೆ ನಾವು ಮೆಮೊರಂಡಮ್ ಕೊಡ್ತೀವಿ. ಮುಂದೆ ನಮ್ಮ ಕಾನೂನು ಸೆಷನ್ ಕೋರ್ಟಲ್ಲಿ ಯಾವ ಥರ ಮಾಡಬೇಕು ಅದನ್ನು ಮಾಡ್ತೀವಿ. ಆಮೇಲೆ ಇವರು 136 ಇವರು ಬಂದಲ್ಲಿಂದ ಎಷ್ಟು ಆರ್ಡರ್ ಮಾಡಿದ್ದಾರೆ ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದೊಂದೇ ಕೇಸಿಗೆ ಇಷ್ಟೊಂದು ಶುರುಟಿ ಯಾಕೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ತನಿಖೆ ಆಗಲಿ ಅಂತ ಹೇಳಿ ಲೋಕಾಯುಕ್ತದಲ್ಲೂ ಒಂದು ಕಂಪ್ಲೇಂಟ್ ಕೊಡ್ತೀವಿ, ಹ್ಯೂಮನ್ ರೈಟ್ಸ್ ಮೇಲೂ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲ, ಆರ್ಡರ್ ಕಾಪಿಲಿ ಸ್ಪಷ್ಟವಾಗಿದೆ 24/4/2026 ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದು 3 ಲಕ್ಷದ ಬಾಂಡ್ ಕೊಡಬೇಕು, ಒಂದು ಫ್ಯಾಮಿಲಿ ಮೆಂಬರಿಂದ ಒಂದು ಶೂರಿಟಿ ಕೊಡಬೇಕು, 2 ಗೌರ್ಮೆಂಟ್ ಶೂರಿಟೀಸ್ ಅಂತ ಬರೀತಾರೆ. ಅದು ಯಾವ ಗೌರ್ಮೆಂಟು ಯಾವ ಗ್ರೇಡು ABC ಅಂತ ಏನು ಬರೆಯೋದಿಲ್ಲ. ಅವರು ದಂಡಾಧಿಕಾರಿಗಳು ಅವ್ರು ಮಾಡಿರೋ ಆರ್ಡರ್ನ ಕಂಪ್ಲೈ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಯಾವುದೂ ದುರುದ್ದೇಶ ಇಟ್ಕೊಳ್ಳಿಲ್ಲ. ಅವನು ಹೋಗಿ ಬಾಂಡ್ ಬರ್ಕೊಟ್ಟ. ಆಮೇಲೆ ಪರ್ಸನಲ್ ಬಾಂಡನ್ನು ಫ್ಯಾಮಿಲಿ ಮೆಂಬರ್ಸಿಂದನೂ ಅದಾದ್ಮೇಲೆ 2 ಶೂರಿಟಿ ತರಕ್ಕೆ 2 ದಿನ ಬಿಟ್ಟು ಶೂರಿಟಿ ಯಾಕೆ ಕೊಡ್ಬೇಕು ಅವನಿಗೆ ನೀವು ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಇಲ್ಲ ನಾವು ಕೊಡ್ತೀವಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕೋರ್ಟಾಲಲ್ಲಿ ಕರೆದು ಕೋರ್ಟಾಲಲ್ಲಿ ಕೇಸ್ ಕರೆದಾಗ ನಿಮ್ಮ ಶೂರಿಟಿನ ನಾವು ಓವೆ ಮಾಡ್ತಾ ಇಲ್ಲ, ಹಾಗಾಗಿ ಇವನ್ನ ಕಸ್ಟಡಿ ತಗೊಳ್ಳಿ ಅಂತ ಹೇಳಿ ಜೈಲಿಗೆ ಕಳಿಸಿದ್ದಾರೆ. ಅಲ್ಲಿ ಏನು ಆರ್ಡರ್ ಬರೆದಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಅನ್ನೋದು ಬೆಳಗ್ಗೆಯಿಂದ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅದು ಆರ್ಡರ್ ಕಾಪಿ ಕೊಡಲಿಕ್ಕೆ ನಮಗೀಗ ಆಟಾಡಿಸ್ತಾ ಇದೆ. ಇನ್ನೊಂದು ಕೂಡ ಜಿಲ್ಲಾ BJP ಯುವ ಮೋರ್ಚಾ ಕಾರ್ಯದರ್ಶಿ ಈ ತಾಲೂಕು ಆಫೀಸ್ನಲ್ಲಿ ನಡ್ತಿರ್ತಕ್ಕಂಥ ಒಂದು ಅವ್ಯವಹಾರಗಳನ್ನ ಅವನು ಬಯಲಿಗೆ ಕೊಟ್ಟಿದ್ದಾನೆ. ಉದಾಹರಣೆಗೆ ಜೈಪುರ, ಹರಿಹರಪುರ ಮತ್ತು ಬಾಳೆಹೊನ್ನೂರು ಇಲ್ಲಿ ಎಲ್ಲ ತಾಲೂಕು ನಾಡ ಕಚೇರಿಗಳ ರಿಪೇರಿ ಎಲ್ಲ ಈ ತಹಸೀಲ್ದಾರ್ ಮೈದನೇ ಮಾಡ್ತಾ ಇರೋದು. ಅದನ್ನೆಲ್ಲ ಇವನು ಕೇಳಲಿಕ್ಕೆ ಹೋಗಿದ್ದಕ್ಕೆ ಇವನ ಮೇಲೆ ಹಠ ಹೊತ್ಕೊಂಡು ಇವನಿಗೆ 107 ಹಾಕಿ ಕೇಸ್ಗಳು ಹಾಕಿ ಇವನು ಇದು ಮಾಡ್ತಾ ಇದ್ದಾರೆ. ನನಗೆ ಒಂದು ಸ್ಪಷ್ಟ ಆಗಬೇಕು, ಇದು ಬರೀ ತಹಸೀಲ್ದಾರ್ ಇದರಿಂದ ಇದ್ದಾರಾ ಅಥವಾ ಶಾಸಕರಿದ್ದಾರಾ, ಸರ್ಕಾರ ಇದ್ದಾರೆ? ಯಾಕಂದ್ರೆ ಬೆಳಗ್ಗೆ ನಾವು ಕೇಳಿದಾಗ ನನಗೆ SP DC ಫುಲ್ ಪವರ್ ಕೊಟ್ಟಿದ್ದಾರೆ, ಏನು ಬೇಕಾದ್ರೂ ಮಾಡಿ, ನೀವು ಎಲ್ಲಿ ಸ್ಟ್ರೈಕ್ ಮಾಡೋದು ಅರೆಸ್ಟ್ ಮಾಡ್ತೀವಿ ಅಂತೇಳಿ. ಈಗ ಮಾಡ್ತಾ ಇದೀವಲ್ಲ, ಮಾಡ್ಲಿಕ್ಕೆ ತಾಕತ್ತಿದೆ ಅರೆಸ್ಟ್. ಅಂದ್ರೆ ಇವತ್ತು ನಿಮಗೆ ಬೇರೆ ಕಡೆ ಎಲ್ಲೂ ಸ್ಟ್ರೈಕ್ ಮಾಡೋಕ್ಕೆ ಅವಕಾಶ ಕೊಟ್ಟು 144 ಸೆಕ್ಷನ್ ಹಾಕಿದೀವಿ ಅಂತ ಸುಳ್ಳು ಹೇಳಿದ್ರು. ಆದೇಶ ಕಾಪಿ ಕೊಡು ಅಂದ್ರೆ ಕೊಡ್ತಾ ಇಲ್ಲ. ನಾವು ಟೌನ್ ಹಾಲಲ್ಲಿ ಮಾಡ್ತೀವಿ ಅಂದರು, ಟೌನ್ ಹಾಲ್ ಎದುರುಗಡೆ ಅಲ್ಲಿ ಕೊಡ್ಲಿ ಆಗಲ್ಲ, ಅರೆಸ್ಟ್ ಮಾಡಿಸ್ತೀನಿ ಅಂದರು. ಬಸ್ ಸ್ಟ್ಯಾಂಡಲ್ಲಿ ಮಾಡ್ತೀವಿ ಅಂದರು. ಎಲ್ಲಿ ಮಾಡಿದ್ರು ನೀವು ಈ ನಮ್ಮ ತಾಲೂಕಲ್ಲಿ ಎಲ್ಲಿ ಮಾಡಿದ್ರು ನಿಮ್ಮ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತಾಳ್ತೀನಿ, ನನಗೆ ಅಧಿಕಾರ ಇದೆ ದಂಡಾಧಿಕಾರಿಯಾಗಿ ಅಂತ ದುರಂಕಾರದಿಂದ ಉತ್ತರ ಕೊಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಯಾವುದೇ ಪ್ರತಿಭಟನೆಗೂ ಯಾರಿಗೂ ಅವಕಾಶ ಇಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ಅದಲ್ಲದೆ ಸಾರ್ವಜನಿಕವಾಗಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದಷ್ಟು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ವಿ ರೈತ ಒಕ್ಕೂಟದಿಂದ. ಅದಕ್ಕೂ ಕೊಡಲ್ಲ, ಇವತ್ತಿನ ದಿನ ಯಾವುದಕ್ಕೂ ಕೊಡಲ್ಲ, ಯಾವ ಪೇಮೆಂಟ್ ಕೊಡಲ್ಲ ಅಂತ. ಏನು ಇದು ಹಿಟ್ಲರ್ ಸಂಸ್ಕೃತಿ.